ನಮ್ಮ ಹೆಸರು ಶಿವಮೊಗ್ಗ ಕೊಡಮೊಳಗು. ಈಗ ನಮ್ಮ ಮೆಸೇಜ್ ಬಂದೈತೆ ನೋಡಿ. ನಮ್ಮ OTP ನಂಬರ್ ಎಲ್ಲ ಬಂದೈತೆ. ನಮ್ಗೆ ಕೊಡ್ಬೋದಲ್ಲ? ಏನು ಹೇಳ್ತಾರೆ? ಇಲ್ಲ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. OTP ಬಂದ್ರೂ ಸರ್ವರ್ ಬೇಕಂತ ಸರ್ವರ್ ಪ್ರಾಬ್ಲಮ್ ಅಂತೆ. ಎಲ್ಲ ಬ್ಯಾಂಕೆಲ್ಲ ವರ್ಕ್ ಆಗ್ತಾ ಇವೆ, ಇಲ್ಲಿ ಮಾತ್ರ ಇಲ್ಲಿ ಒಂದು ಸರ್ವರ್. ಈಗ ನೀವು ಹೇಳಿದ್ರಿ OTP ಬಂತು ಆದ್ರೂ ಸರ್ವರ್ ಇದೆ ಆದ್ರೂ ಕೊಡ್ತಾ ಇಲ್ಲ ಅಂತ. ಯಾವ ಏನಕ್ಕಾಗಿ ಕೊಡ್ತಾ ಇಲ್ಲ ಸರ್? ಏನಕ್ಕೆ ಸರ್ವರ್ ಇಲ್ಲ ಅಂತ ಸರ್? ಸರ್ವರ್ ಮನೆದಾಗ ಕೊಡ್ತಿದ್ರು. ಇವಾಗ ಏನು ನಾವು ಫೋನ್ ಮಾಡಿದ್ರೆ ಅವ್ರಿಗೆ ಇಲ್ಲ ಸ್ಟಾಕ್ ಇಲ್ಲ, ಬಂದು ತಗೊಂಡೋಗಿ ಅಂತ ಹೇಳ್ತಾರೆ. ನಾವೇನು ಮಾಡ್ಬೇಕು? ಈ ಸ್ಟಾಕ್ ಇದೆಯಾ? ಸ್ಟಾಕ್ ಇದೆ. ಇವತ್ತು ಬೆಳಿಗ್ಗೆಯಿಂದ ನಿಲ್ಸಿದ್ದೀನಿ ಗಾಡಿಯಲ್ಲಿ ತಗೊಬಂದೆ. ಏನ್ ಕೆಲಸ ಮಾಡ್ತೀರಿ ನೀವು? ಏನ್ ಕೆಲಸ ಮಾಡ್ತೀರಿ? ನಾವಾ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀವಿ ಸರ್ ನಾವು. ತಮ್ಮ ಹೆಸರು? ಶಿವರಾಮ್ ಅಂತ. ಶಿವರಾಮ್ ಅಂತ. ಯಾವರು? ಕೊಡಮೊಳಗು. ನಿಮ್ಮ ಹೆಸರು? ಯಾವರು? ಅವನ ಎಷ್ಟು ದಿನ ಆಯ್ತು ನೀವು ಬುಕ್ ಮಾಡಿ? 3 ದಿನದಿಂದ ಬರ್ತಾ ಇದ್ವಿ. 3 ದಿನ ಬರ್ತಾರೆ. 3ನೇ ತಾರೀಕು ನಮಗೆ OTP ಬಂದಿರೋದು. ಓಕೆ. ಇವ್ರು ಕೇಳಿದ್ರೆ ಹೇಳ್ತಾರೆ ಇವರು OTP ಇಲ್ಲ, ಸರ್ವರ್ ಇಲ್ಲ, ಊಟ ಇಲ್ಲ. ಎಲ್ಲ ಬೆಳಗ್ಗೆಯಿಂದ 7 ಗಂಟೆಯಿಂದ ಇಲ್ಲ, ಊಟ ಇಲ್ಲ, ನೀರು ಇಲ್ಲ. ಈಗ ಇವಾಗ ತಗೋತೀವಿ, 5 ನಿಮಿಷ ಕೊಡ್ತೀವಿ. ಈಗ ಬೆಳಗ್ಗೆಯಿಂದ ಕಾಯ್ತಾ ಇದ್ರಲ್ವಾ? ನಿಮ್ಗೆ ಸಿಕ್ಕಿಲ್ವಾ? ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ? ಈಗ ಸರ್ಕಾರನೇ ಹೇಳಿದೆ ಗೃಹ ಬಳಕೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಇವ್ರು ಕೊಡ್ತಾ ಇದಾರ ಇಲ್ವಾ? ಇಲ್ಲ ಸರ್, ಕೊಡ್ಲಿಲ್ಲ ಸರ್. ಕೊಟ್ಟಿದ್ರೆ ನಾವು ಹೋಗ್ತಿದ್ವಲ್ಲ. ಏನಂತ ಹೇಳಿದ್ದಾರೆ? ಇಲ್ಲ, ಈ ಸರ್ವರ್ ಇಲ್ಲ, OTP ಬರಲಿಲ್ಲ, ಇದು ಬರಲಿಲ್ಲ, ಇದು ಬರಲಿಲ್ಲ. ಓಕೆ. ತಮ್ಮ ಹೆಸರು? ಕೇಶವರೇಟ್ ಅಂತ. ನಮ್ಮ ಹೆಸರು? ಸರ್ ನಮ್ಮ ಹೆಸರು ಹಳ್ಳಿ ಅಂತ. ಸರ್ ನಾವು ಮೊನ್ನೆ ನಾವು ಬುಕ್ ಮಾಡಿದ್ವಿ. ಅಲ್ಲಿ ನೀರಿಲ್ಲ, ಏನಿಲ್ಲ, ಕಾಲೆಲ್ಲ ನೈತಾ ಇರೋದು. ಅದು 12 ಗಂಟೆ ಮೇಲೆ ಬಾಗ್ಲಾಗಿದ್ದು ನೆಕ್ಸ್ಟ್ 1 ಗಂಟೆ ಬಾಗ್ಲು ತೆಗೆದಿದ್ದಾರೆ. ಅದು ಕಾಲು ನೈತೈತೆ ಸರ್. ನೆಟ್ಟು 6 ಗಂಟೆ ಈಗ ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಸರ್? ಕೊಟ್ಟಾಗ ನಾವು ಹಂಗೆ ನಿಂತಿದ್ವಿ, ಊಟ ಇಲ್ಲ. ಈಗ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಾ? ಈಗ ಇವರು ಅದನ್ನ ಮಾಡ್ತಾ ಇಲ್ಲ. ಈಗ ಸಮಯ ಇಲ್ಲ, ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸಮಯ ಪ್ರಾಬ್ಲಮ್ ಇಂದ 100 ಜನಗಳು ಇದ್ದಾರೆ ಸರ್. ಸರ್, ಈಗ ಗ್ಯಾಸ್ ಅಭಾವ ಏನಾಗಿದೆಯೋ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಗ್ಯಾಸ್ ಅಭಾವ ಕಮರ್ಷಿಯಾಲಿಟಿ ಟೋಟಲಿ ಸ್ಟಾಪ್ ಆಗಿದೆ. ಈಗ ಕಮರ್ಷಿಯಲ್ ಸಿಲಿಂಡರ್ ಸ್ಟಾಪ್ ಆಗಿದೆ. ಈಗ ಗೃಹ ಬಳಕೆ ಅಥವಾ ಡೊಮೆಸ್ಟಿಕ್ ಸಿಲಿಂಡರ್ಸ್ ನಾವು ನಿನ್ನೆ ಬಿಟ್ಟು ಮಂಗಳವಾರ ತನಕ ಪ್ರಾಪರ್ ಸಿಲಿಂಡರ್ಸ್ ಕೊಟ್ಟಿದ್ದೀವಿ. ನಿನ್ನೆಯಿಂದ ಸ್ವಲ್ಪ ಸ್ಟಾಕ್ ಬರ್ತಾ ಇರೋದಕ್ಕೆ ಕಾರಣ ಪ್ರಾಪರ್ ಸಿಲಿಂಡರ್ ಕೊಡ್ತಾ ಇಲ್ಲ. ಆ್ಯಂಡ್ ಇವತ್ತು ಮಾರ್ನಿಂಗ್ ಬಂದಿದೆ, 2 ಲೋಡ್ ಬಂದಿದೆ. ಬಟ್ ಸರ್ವರ್ ಇಶ್ಯೂ ಇದೆ. ಸರ್ವರ್ ಇಶ್ಯೂ ಇದ್ದಾಗ ಕಸ್ಟಮರು 25 ದಿನಗಳ ಒಳಗಡೆ ಬುಕ್ ಮಾಡಿದ್ದಾರೆ. ಬಟ್ ಅವ್ರಿಗೆ DSC ನಂಬರ್ ಬರ್ತಾ ಇಲ್ಲ. ಬಟ್ ಅವ್ರು ಹೇಳ್ತಾರೆ ನಾನು ಬುಕ್ ಮಾಡಿದ್ದೀನಿ. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಮ್ಯಾನ್ಯಲ್ ಆಗಿ ನಾವು ಕೊಡೋಕೆ ಬರಲ್ಲ. ಯಾಕಂದರೆ ಮಾರ್ನಿಂಗ್ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಮ್ಯಾಚ್ ಆಗಬೇಕು. ಇದು ಪ್ರತಿಯೊಂದೂ ಕಂಟಿನ್ಯೂಟಿ ಇರ್ತದೆ. ಈಗ ನಾನೇನಾದ್ರು ಮ್ಯಾನ್ಯಲ್ ಆಗಿ ಇಶ್ಯೂ ಮಾಡಿದ್ರೆ ಸಂಜೆಗೆ ಸರ್ವರ್ ಕನ್ಫರ್ಮೇಷನ್ ಕೊಡಬೇಕು. ಸರ್ವರ್ ಇಲ್ಲ ಅಂತಂದರೆ ನೆಕ್ಸ್ಟ್ ನಮಗೆ ERP ಆಗಲ್ಲ. ಸರ್, ಈಗ 1 ಸೆಕೆಂಡು ಸರ್. ದಸರಾ ಬೇರೆ ಇದೆ, ಯುಗಾದಿ ಬೇರೆ ಹತ್ರ ಬರ್ತಾ ಇದೆ. ಯುಗಾದಿ ರಂಜಾನ್ ಹಬ್ಬ ಇರೋದ್ರಿಂದ ಗ್ರಾಹಕರು ಸಿಲಿಂಡರ್ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಭಯಭೀತರಾಗಿದ್ದಾರೆ. ಅವರೊಂದು ಗೊಂದಲಕ್ಕೀಡಾಗಿದ್ದಾರೆ. ಸೊ ಅದು ಗ್ರಾಹಕರಿಗೆ ತಾವೇನು ಹೇಳ್ತೀರಾ ಸರ್? ಸರ್, ನನಗಂತೂ ದಿನಕ್ಕೆ 1 ಲೋಡ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನನಗೆ 500 ಸಿಲಿಂಡರ್ಸ್ ಬೇಕು ಅಂದರೆ 360 ಸಿಲಿಂಡರ್ಸ್ ಬರ್ತಾ ಇದೆ ನನಗೆ. ಯಾರು ಸೀನಿಯಾರಿಟಿ ಪ್ರಕಾರ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬುಕ್ಕಿಂಗ್ ಯಾರು ಮಾಡಿದಾರೆ ಅವ್ರಿಗಂತೂ ಸಿಲಿಂಡರ್ ನಾವು ಇಶ್ಯೂ ಮಾಡ್ತೀವಿ. ಸರ್, ಈಗ ಡೊಮೆಸ್ಟಿಕ್ ಈಗ ಹೋಟೆಲ್ ಉದ್ಯಮಿಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಹೇಳಿದ್ರೆ ಅದು ಎಲ್ಲಿವರೆಗೂ ಸ್ಟಾಪ್ ಆಗಿರ್ಬೋದು ಸರ್? ಯಾವಾಗ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಹೋಟೆಲ್ ಉದ್ಯಮದವರು? ಸರ್, ಆ ಇನ್ಫಾರ್ಮೇಶನ್ ನನಗಿಲ್ಲ. ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ಸರ್.
ಈಗ ಗ್ರಾಹಕರಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ? ಹೌದು, ತೊಂದರೆ ಇಲ್ಲ. ಗ್ಯಾಸ್ ಸಿಲಿಂಡರ್ ಸಿಗಲ್ಲ, ಇನ್ಮೇಲೆ ಹೋಟೆಲ್ಗಳೆಲ್ಲ ಮುಚ್ತಾರೆ ಅನ್ನೋ ವಾರ್ತೆ ಪ್ರಚಾರ ಆಗ್ತಾ ಇದೆ. ಈ ವಿಚಾರವಾಗಿ ನಮ್ಮ ಪಾವಗಡ ವ್ಯಾಪ್ತಿಯಲ್ಲಿ ಈ ದಿನ ಈ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಂದ ಒಂದು ಕಂಪ್ಲೇಂಟ್ ಒಂದು ಬಂತು. ಏನು ಅಂತಂದರೆ, ನಮಗೆ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ ಆನ್ಲೈನಲ್ಲಿ, ಸರ್ವರ್ ಇಶ್ಯೂ ಅಂತ ಆಗ್ತಾ ಇದೆ. ಮತ್ತು ಅದಾದಮೇಲೆ ಹೊಸಕೋಟೆ ವ್ಯಾಪ್ತಿಯಲ್ಲಿ ಒಂದು ಸಿಲಿಂಡರ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಈ ವಿಚಾರವಾಗಿ ತಿಳಿಸಿದ್ರೆ, ಇದ್ರ ವಿಚಾರವಾಗಿ ಪರಿಶೀಲನೆ ಮಾಡಿದೆ. ಈಗಾಗಲೇ ಸರ್ಕಾರದ ಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಮನೆಯಲ್ಲಿ ಬಳಕೆಯಾಗುವಂತಹ ಗ್ಯಾಸ್ಗೆ ಯಾವುದೇ ಕೊರತೆ ಇಲ್ಲ, ವಾಣಿಜ್ಯಕ್ಕೆ ಮಾತ್ರ ಕೊರತೆ, ಸ್ವಲ್ಪ ಶಾರ್ಟೇಜ್ ಆಗ್ತದೆ ಅಂತ ಹೇಳ್ಬಿಟ್ಟು ತಿಳಿಸಿರುವುದು ತಿಳಿದು ಬಂತು. ಈ ವಿಚಾರವು ನಾವು ಕೂಡ ಏಜೆನ್ಸಿಯವ್ರ ಜೊತೆ ಮಾತಾಡಿದ್ವಿ. ಡೊಮೆಸ್ಟಿಕ್ ಸಂಬಂಧಪಟ್ಟಂಗೆ ಯಾವುದೇ ಇದಿಲ್ಲ, ಮತ್ತು ಈಗಾಗಲೇ ಲೋಡ್ ತರೋದಕ್ಕೆ ವೆಹಿಕಲ್ಸ್ ಹೋಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಅಲ್ಲಿ ಬುಕ್ ಆಗಿದೆ ಅಂತಲೇ ಹೇಳಿದ್ದಾರೆ. ಈಗ ಏನಾಗ್ತಾ ಇದೆ, ಜನರಲ್ಲಿ ನ್ಯೂಸ್ಗಳಿಂದ ಅವರು ಭಯಭೀತರಾಗಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ. ಮುಂದಕ್ಕೆ ಏನೋ ಸಿಗುತ್ತೋ ಇಲ್ವೋ ಅಂತೇಳ್ಬಿಟ್ಟು ಅವರು ಎಕ್ಸ್ಟ್ರಾ ಇಟ್ಕೊಳೋದಕ್ಕೆ ಅಂತೇಳ್ಬಿಟ್ಟು ಎಲ್ಲರೂ ಮುಗಿಬೀಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ತಿಳಿದು ಬಂತು. ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಏನು ಅಗತ್ಯ ಇದೆಯೋ ಅದು ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ, ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಇಟ್ಟಿದೆ, ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲಿಸ್ತಾ ಇದೆ. ಅದೇ ರೀತಿಯಂಥ ಭಯಭೀತರಾಗುವಂಥ ಅಗತ್ಯ ಇಲ್ಲ. ಗೃಹ ಬಳಕೆಗೆ ಸಂಬಂಧಿಸಿದಂತೆ ಏನಿದೆ ಅದನ್ನು ಎಂದಿನಂತೆ ಏನು ಅವರು ಆನ್ಲೈನಲ್ಲಿ ಬುಕ್ ಮಾಡ್ಕೊತಾರೆ ಅದರಂತೆ ಅದು ಡೆಲಿವರಿಗಳು ನಡೀತವೆ. ಈಗ ಈ ಗಾಳಿ ಸುದ್ದಿಯಿಂದ ಆ ರೀತಿ ಸಾರ್ವಜನಿಕರಲ್ಲಿ ಸ್ವಲ್ಪ ಭಯ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಭಯ ಪಡೋ ಅಗತ್ಯ ಇಲ್ಲ. ಮತ್ತು ಈಗ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ 15 ದಿನಗಳಲ್ಲಿ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಬರ್ತಾಯಿದೆ, 2 ಹಬ್ಬ ಬರ್ತಾಯಿದೆ. ಅಲ್ಲಿಗೂ ಕೂಡ ಎಲ್ಲರಿಗೂ ಏನು ನಿಯಮಾನುಸಾರ ನಮಗೆ ಸಿಲಿಂಡರ್ ವಿತರಣೆ ಆಗಬೇಕು ಅದು ಮಾಡೋದಕ್ಕೆ ನಾವು ಸಂಬಂಧಪಟ್ಟ ಏಜೆನ್ಸಿಗಳು, ಏನು ನಮ್ಮಲ್ಲಿ 4 ಏಜೆನ್ಸಿ ಇದೆ, ಅಷ್ಟು ಏಜೆನ್ಸಿಗಳಿಗೆ ಸೂಚನೆ ಕೊಡ್ತೀವಿ. ಮುಖ್ಯವಾಗಿ ಇನ್ನೊಂದೇನಂತಂದರೆ, ಈ ಗೃಹ ಬಳಕೆ ಗ್ಯಾಸನ್ನು ಸಿಲಿಂಡರ್ಗಳನ್ನು ಬ್ಲ್ಯಾಕಲ್ಲಿ ಮಾರ್ತಾರೆ ಅಂತ ಕಂಪ್ಲೇಂಟ್ ಬಂತು. ಈ ವಿಚಾರವಾಗಿ ನಾವೊಂದು ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಯಾವುದೇ ರೀತಿಯಾದಂಥ ವಾಣಿಜ್ಯ ಅಂದರೆ ಹೋಟೆಲ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಟೀ ಸ್ಟಾಲ್ ಆಗಿರ್ಬೋದು, ಇನ್ನಿತರೆ ಸ್ಥಳಗಳಲ್ಲಿ ಅವರು ವಾಣಿಜ್ಯ ಇದಕ್ಕೆ ಸಂಬಂಧಿಸಿದಂಥ ಸಿಲಿಂಡರ್ಗಳನ್ನು ಮಾತ್ರನೇ ಅವರು ಉಪಯೋಗಿಸ್ಕೋಬೇಕು. ಯಾವುದೇ ಗೃಹ ಬಳಕೆ ಇರುವಂಥ ಸಿಲಿಂಡರ್ಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು. ಈಗ ನಾವು ಪಟ್ಟಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಚೀಫ್ ಆಫೀಸರಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ PDOಗಳಿಗೆ ಒಂದು ಸೂಚನೆ ಕೊಡ್ತಾ ಇದ್ದೀವಿ ರೈಟಿಂಗಲ್ಲಿ. ಗೃಹ ಬಳಕೆಯ ಸಿಲಿಂಡರನ್ನು ಎಲ್ಲೂ ಕೂಡ ವಾಣಿಜ್ಯ ಸ್ಥಳಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಬಾರ್ದು. ವಾಣಿಜ್ಯ ಉದ್ದೇಶಕ್ಕೆ ಅಂತ ಏನು ಸಿಲಿಂಡರ್ ಅವು ಮಾತ್ರ ಅಲ್ಲಿ ಬಳಸಬೇಕು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಾ ಇದ್ದೀನಿ. ಯಾರೂ ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂಥ ಕೊರತೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಪಾವಗಡ ಸಾರ್ವಜನಿಕರು. ಸರ್, ಈಗ ಈ ಬೆಂಗಳೂರು, ತುಮಕೂರು ನಗರಗಳಲ್ಲಿ ಈಗ ಆಲ್ರೆಡಿ ಹೋಟೆಲ್ಗಳು ಶಟ್ ಡೌನ್ ಆಗ್ತಾ ಇದೆ. ಈಗ ಇಲ್ಲೂ ಸಹ ಶಟ್ ಡೌನ್ ಆಗೋ ಸ್ಥಿತಿಯಲ್ಲಿದೆ. ಈಗ ಸಾರ್ವಜನಿಕರಾಗಲಿ ಮತ್ತು ವಾಹನ ಸವಾರರಾಗಲಿ ಹೇಗೆ ಸರ್ ಊಟ ಮಾಡೋದು? ಸಾರ್ವಜನಿಕರು, ವಾಹನ ಸವಾರರು ಅಂತಂದರೆ ಇವಾಗ ನಮಗೆ ಬರೋದೆಲ್ಲ ನಮ್ಮ ಇಲ್ಲೇ ಅಕ್ಕಪಕ್ಕದ ಜನರೇ ಬರೋದ್ರಿಂದ ಅವರು ಮತ್ತೆ ಮನೆಗೂ ಹೋಗಿ ಊಟ ಮಾಡ್ಬೋದಾಗಿದೆ. ತಾಪತ್ರೆಲ್ಲ ತಂದು ನಮ್ಗೆ ಏನಂತಂದರೆ, ಇಲ್ಲಿ ನಮಗೆ ಸೋಲಾರ್ ಪಾರ್ಕ್ ಇದೆ. ಯಾರಾದರೂ ಆ ಕಡೆಯಿಂದ ಬರೋರು
ಯಾರೋ ಇದ್ದು ಆ ರೀತಿ ಇದ್ದಾಗ ಆ ರೀತಿ ಬಂದಾಗ ಮುಂದೆ ಏನು ಮಾಡಬೇಕು ಅಂತ ನಮಗೇನು ಡೈರೆಕ್ಷನ್ಸ್ ಕೊಡ್ತಾ ಪ್ರಕಾರ ಕ್ರಮ ಕೈಗೊಳ್ತೀವಿ. ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇಲ್ಲೇನಂತ ಇದೇನಿಲ್ಲ. ಇವಾಗ ಏನಂತ ಈಗ ಕಮರ್ಷಿಯಲ್ ಆಗಿ ಡೊಮೆಸ್ಟಿಕ್ ಏನಾದರೂ ಯೂಸ್ ಮಾಡಿದ್ರೆ ಮಾತ್ರ ಅದು ನಿಲ್ಲೋ ಚಾನ್ಸಸ್ ಬರುತ್ತೆ. ಯಾರು ತೊಗೊಂಡಿಲ್ಲ ಅವ್ರು ಮಾತ್ರ ನಿಲ್ಲಿಸ್ತಾರೆ. ಯಾರು ರೆಗ್ಯುಲರಾಗಿ ಕಮರ್ಷಿಯಲ್ ತೊಗೊತಾರೋ ಅಂಥ ಹೋಟೆಲ್ಗಳು ನಿಲ್ಲುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಬಿಟ್ಟು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.